ಹಿಂದೆ ವಿಸಿ ಮಾಡಿದ್ರು ಸರ್, ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಸರ್, ಏನು ಆದೇಶ ಮಾಡಿದ್ರು ಸರ್ ಅಧಿಕಾರಿಗಳು? ನಿನ್ನೆ ಅವರು ಎಲ್ಲ ಅದು ಸಿಗೋದಿಲ್ಲ ಐತೆ ನಾನು ನಿನ್ನೆ ಅವ್ರನ್ನ ಕಂಪ್ಲೇಂಟ್ ಮಾಡೋದು ಇದು ಏನು ಮಾಡ್ಯಾರಂದ್ರೆ ರೆಫರೆನ್ಸನ್ನು ಅವ್ರು ಹಾಕ್ಯಾರಿಲ್ಲ. ರೆಫರೆನ್ಸ್ ಏನಂದ್ರೆ ಎಲ್ಲಿ ಟೈಮ್ ಕೇಳೋ ಮನೆ ರೆಫರೆನ್ಸು ಏನು ಹಾಕ್ಯಾರ ಅವರು ಸ್ಥಳ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿ ಬರುವುದು, ಆ ಪೊಲೀಸ್ ಠಾಣೆ ಹೆಸರು ಫಿರ್ಯಾದಿದಾರ ಹೆಸರನ್ನೆಲ್ಲ ಹಾಕಿ ಅದು ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಹಾಕ್ಯಾರ. ಅದು ತಪ್ಪು ಅಂತ ಈಗ ನಾವು ಕೊಟ್ಟಾರ ಒಂದು 5 ನಿಮಿಷ ಆಕೆ ಕಂಪ್ಲೇಂಟ್ ಕೊಟ್ಟಾರ. ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೈಕ್ ನೋಡಿ ಕಂಪ್ಲೇಂಟ್ ಆಯ್ತು ಅವ್ರು ಸಿಕ್ಕದ್ ಬೇಡ ಅಂತ ಹೇಳಿ ಅವರು ದ ಪೊಲೀಸ್ ಇನ್ಸ್ಪೆಕ್ಟರ್ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಅಂತ ಕೊಟ್ಟಾರ. ಅವರು ಕಂಪ್ಲೇಂಟ್ ಅಗೇನ್ಸ್ಟ್ ಕಂಪ್ಲೇಂಟ್ ರಿಗಾರ್ಡಿಂಗ್ ಸಿಕ್ಕಿದಂತೆ ಕಂಪ್ಲೇಂಟ್ ರಿಗಾರ್ಡಿಂಗ್ ಇನ್ಸಲ್ಟ್ ಆಫ್ modesty of women, sexual harassment and outraying the modesty of women by C.T. Ravi MLC. ಇದ್ರ ಮೇಲೆ ಅವರು ಕಂಪ್ಲೇಂಟ್ ಆಗೈತೆ. ಅದು ಇದನ್ನು ಬರ್ದಾರ ಅವರು ಅಟೆಂಡಿಂಗ್ ಮೈ ಡ್ಯೂಟೀಸ್ ಎಲೆಕ್ಟ್ರಿಸಿಟಿ ಕೌನ್ಸಿಲ್ ಆನ್ ದಿ ಫಸ್ಟ್ ಫ್ಲೋರ್ ಅದೆಲ್ಲ ಬರೆದು ಹಿಂಗೆ ಮಾಡ್ಯಾರ ಅಂತ ಕೊಟ್ಟಾರೆ. ಇದ್ರ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಯಾರ. ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಯಾರ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಆ ಕೇಸನ್ನು ಅದು ಹಾಕಿದ್ದಾರೆ. ನಾವು ಹೇಳಿದ್ವಿ ಈಗಾಗಲೇ ಅವ್ರು ಮಜರ್ ಮಾಡ್ತಾರೆ ನನಗೆ ಕೇಳಿದರು. ಅಲ್ಲಿ ಮಜರ್ ಮಾಡೋಕೆ ಐತೇನು ಇಲ್ಲ, ಸದನ ಮುಗಿದೋಗೈತಿ, ಯಾರು ಇರೋಂಗಿಲ್ಲ, ಕುರ್ಚಿ ಟೇಬಲ್ ಮಜರ್ ಮಾಡ್ತಾರೆ ಅವರು. ಅದು ಮಜರ್ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಕ್ಕೆ ಅವರು ಈ ಕಂಪ್ಲೇಂಟ್ ಮೇಲೆ ಅವರು ಹೊಂಟಾರ ಹೊರತಾಗಿ ಏನೊಂದು ಕಂಪ್ಲೇಂಟ್ ಕೊಡೋರು ಲಕ್ಷ್ಮೀ ಕೊಟ್ಟು ಅದ್ರ ಮೇಲೆ ಹೊಂಟಾರ. ಕಾನೂನು ಪ್ರಕಾರ COD ಕೊಟ್ಟಾರ. ಸರ್ಕಾರ ಏನು ಮಾಡ್ತಾರೆ ಮಾಡಿ ಅವರು ಕಾನೂನು ಮಾಡಿದ ನಂತರ ಎನ್ಕ್ವೈರಿ ಮಾಡಿದ ನಂತರ ನಮಗೆ ತಿಳಿಸ್ತಾರೆ. ತಿಳಿಸಿದಾಗ ಅದ್ರ ಬಗ್ಗೆ ನಾವು ಮುಂದೆ ಏನಾದ್ರು ವಿಚಾರ ಮಾಡ್ತೀವಿ.